ನನ್ನ ಹೆಸರು ರವಿ ಅಂದ್ಬಿಟ್ಟು ನಾನು ಬೆಂಗಳೂರಿಂದ ಬಂದಿರೋದು. ನಾನು ರಾತ್ರಿ ಕೆಲಸ ಮುಗಿಸಿ ಅಲ್ಲಿ ಬಂದಿದ್ದೀನಿ. ನಾನು ಬಂದಿರೋ ಉದ್ದೇಶ ಏನಂದರೆ, ಇವತ್ತು 2ನೇ ವರ್ಷದ ಸಂಭ್ರಮಾಚರಣೆ ಇದೆ, ಸಾಧನಾ ಸಮಾವೇಶ. ಆ ಉದ್ದೇಶದಿಂದ ಬಂದಿದ್ದೀನಿ. ಡಿ.ಕೆ. ಶಿವಕುಮಾರ್ ಅಂದರೆ ನಮಗೆ ಪಂಚಪ್ರಾಣ. ಇದೇ ಉದ್ದೇಶದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳ್ತೀನಿ ಅಂದರೆ, 2 ವರ್ಷದ ವರ್ಷಾಚರಣೆ ಮಾಡ್ತಾ ಇದ್ದೀರಾ, ಇನ್ನು 2.5 ವರ್ಷಕ್ಕೆ CM ಸೀಟನ್ನು ನಗ್ನಗ್ತಾ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅಂತ ಹೇಳ್ತೀನಿ. ನಾನು ನನ್ನ ಮನವಿ, ನಾನು ಇಂದು 25 ವರ್ಷದಿಂದ ಅಭಿಮಾನಿ. ನಾನು ಅವ್ರ ಅಪ್ಪಟ ಅಭಿಮಾನಿ. ಫಸ್ಟ್ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಇದೇ ರೀತಿ ಮಾಡಿದ್ದೆ ಡಿ.ಕೆ. ಶಿವಕುಮಾರ್ ಅವ್ರ ಮನೆ ಹತ್ರ. ಇವಾಗೂ ಸಹ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಎಲ್ಲೇ CM ಆಗಲೇಬೇಕು, 2.5 ವರ್ಷ ನಗ್ನಗ್ತಾ ಇವರು ಸಿದ್ದರಾಮಯ್ಯ ಅವ್ರು ಅವ್ರಿಗೆ ಬಿಟ್ಕೊಡ್ಬೇಕು, ಯಾವುದೇ ಗೊಂದಲ ಇಲ್ಲದೆ. ಅದು ನಮ್ಮ ಮನವಿ. ಈ ಸಮಾವೇಶದ ಮೂಲಕ ಮನವಿ ಮಾಡ್ತಾ ಇರೋದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಸಿದ್ದರಾಮಯ್ಯ ಅವರು ಸಾಹಸಿಮ ವಿಷ್ಣುವರ್ಧನ್ ಅವರ ಅಭಿಮಾನಿ ಸ್ಟುಡಿಯೋ ಏನಿದೆ ಅದನ್ನು ಅಭಿಮಾನಿಗಳಿಗೋಸ್ಕರ ಬಿಡಿಸ್ಕೊಡ್ಬೇಕಂತ ನಾನು ಮನವಿ ಮಾಡ್ತೀನಿ. ನನ್ನ ಹೆಸರು ರವಿ ಅಂದ್ಬಿಟ್ಟು. ಮತ್ತು ಇನ್ನೊಂದೇನೆಂದರೆ, BBMP ಎಲೆಕ್ಷನ್ ಏನು ನಡೀತಾ ಇದೆಯೋ, ಮುಂದೆ ನಡೆಯುತ್ತೋ, ಅಲ್ಲಿ ಯಾರೋ ಕಾಂಗ್ರೆಸ್ ಪಕ್ಷದಲ್ಲಿ ಅವಾಗಿಂದ ಇದ್ದಾರೋ ಅವ್ರಿಗೆ ಮಾತ್ರ ಸೀಟ್ ಕೊಡಬೇಕು. ಪಕ್ಷ ಬಿಟ್ಟು 3 ದಿವಸ ಆ ಪಕ್ಷ 3 ದಿವಸ ಈ ಪಕ್ಷ ಬಿಟ್ಟು ಬಂದವ್ರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು. ನನ್ನ ಮನವಿ ಇದು. ಮಾಧ್ಯಮದವ್ರ ಜೊತೆ ಇದ್ದ ಮಾತ್ರಕ್ಕೆ ಅಂತ ಬಂದರೆ ನನ್ನ ಜೊತೆ ಮಾತಾಡೋಕ್ಕೆ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.